ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂಬತ್ತು ತಿಂಗಳು ಕಳೆಯೋ ಅಷ್ಟರಲ್ಲಿ ಅವ್ರಿಗೆ ಆ ಅಮ್ಮನವರೇ ಮಗಳಾಗ್ ಹುಟ್ಟಿದ್ದು. ಆ ಕಾಡಲ್ಲಿರೋ ಋಷಿ ಮುನಿಗಳು ಎಲ್ರೂ ಬಂದು ಆ ಮಗುನ ಉಯ್ಯಾಲೆಲಿಟ್ರು. ಆಗ ಎಲ್ರಿಗೂ ಖುಷಿ ಆಯ್ತು. ಅವ್ರಿಗೆ ಆಯುಷ್ಮಾನ್ ಭವ ಅಂತ ಹರ್ಸಿದ್ರು. ಅಮ್ಮನವ್ರು ಹುಟ್ಟಿದ ಹಾಗೆ ಅವ್ರಿಗೆ ಸಕಲ ಸೌಭಾಗ್ಯ ಸಿಕ್ತು. ಆ ಅಮ್ಮ ಬೆಳೆದು ದೊಡ್ಡೋಳಾದ್ಲು. ಚಿತ್ರಾಂಗದ ಅನ್ನೋ ರಾಜನ್ ರೂಪದಲ್ಲಿ ಶ್ರೀ ಮಹಾವಿಷ್ಣು ಬಂದು ಅವಳನ್ನ ಮದ್ವೆ ಆದ. ಆ ರಾಜ್ಯದಲ್ಲಿ ಸಕಲ ಸಿರಿ ಸಂಪತ್ತು ಸೌಭಾಗ್ಯ ತುಂಬಿರ್ತಿತ್ತು. ಅಮ್ಮನವ್ರು ಹುಟ್ಟಿರೋ ಕಾಡಿನ ತುಂಬಾ ಹೂಗಳೇ ತುಂಬಿಕೊಂಡಿತ್ತು. ಋಷಿ ಪತ್ನಿಯರು ಮುನಿ ಕನ್ಯರು ಆ ಹೂವನ್ನ ತಗೊಂಡ್ ಬಂದು ಗೋಪುರ ಮಾಡಿ ಅಮ್ಮನವ್ರು ಹುಟ್ಟಿರೋ ದಿನ ಅಂತ ಪೂಜೆ ಮಾಡಿಸಿ ಆ ಪ್ರಸಾದನ ಕೊಟ್ಟು ನವರಾತ್ರಿಲಿ ಪೂಜೆ ಮಾಡಿ ಹಬ್ಬ ಮಾಡ್ತಿದ್ರು. ಇದೇ ಅಮ್ಮನವ್ರಿಗೆ ಮಾಡೋ ಹಬ್ಬ. ಹೂವಿನ ಹಾಗೆ ಸುಕುಮಾರಿ ಆಗಿರೋ ನಾವ್ ಹೆಣ್ಮಕ್ಳು ಮಾಡೋ ಹಬ್ಬ. ತುಂಬಾ ಚೆನ್ನಾಗಿ ಹೇಳಿದ್ರಿ ಚಿಕ್ಕಮ್ಮ. ನೀನ್ ತುಂಬಾ ಚೆನ್ನಾಗಿ ಹೇಳ್ದೆ ಶ್ಯಾಮ. ನೀನ್ ಹೇಳಿದ್ ಕೇಳಿದ್ಮೇಲೆ ಆ ದೇವಿ ಮೇಲಿರೋ ಭಕ್ತಿ ಇನ್ನೂ ಹೆಚ್ಚಾಯ್ತು. ನಾವು ಕೂಡ ಯಮ್ನವ್ರ ಹಬ್ಬನ ತುಂಬಾ ಜೋರಾಗಿ ಮಾಡೋಣ. ಶ್ಯಾಮ 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 ಅಮ್ಮ ಶ್ಯಾಮ 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 ಏನಾಯ್ತಮ್ಮ? ಶ್ಯಾಮ ಏನಾಯ್ತು ಶ್ಯಾಮ? ಶ್ಯಾಮ ಏನಾಯ್ತು? ಶ್ಯಾಮ ಏನಾಯ್ತಮ್ಮ? ಶ್ಯಾಮ 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 ಏನಾಯ್ತು? ಶ್ಯಾಮ 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 ಅಖಿಲ್, ಬೇಗ ಡಾಕ್ಟರ್ಗೆ ಫೋನ್ ಮಾಡಪ್ಪ. ಸರಿ ಮಮ್ಮಿ. ಡಾಕ್ಟರ್ ಏನಾಯ್ತು? ಭಯ ಪಡುವಂಥದ್ದೇನೂ ಇಲ್ಲ, ಎಲ್ಲ ಒಳ್ಳೇದೆ. ಶ್ಯಾಮ ತಾಯಿ ಆಗ್ತಿದ್ದಾರೆ. ಶ್ಯಾಮ ಥ್ಯಾಂಕ್ಸ್ ಅಣ್ಣ. ತುಂಬಾ ಒಳ್ಳೆ ಸುದ್ದಿ ಹೇಳಿದ್ರಿ ಡಾಕ್ಟರ್, ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ಅವ್ರಿಗೆ ಸುಸ್ತು ಕಮ್ಮಿ ಆದ್ಮೇಲೆ ಹಾಸ್ಪಿಟ್ಲ್ ಕರ್ಕೊಂಡ್ಬಂದು ಜನರಲ್ ಚೆಕಪ್ ಮಾಡಿಸಿ. ಸರಿ. ತುಂಬಾ ಖುಷಿ ಆಗ್ತಿದೆ ವಸಂತ. ಈ ಮನೆಯಲ್ಲಿ ಮಗುವಿನ ನಗು ಗೆಜ್ಜೆ ಸದ್ದು ಕೇಳಿಸುತ್ತೆ. ಏನ್ ಅಖಿಲ್, ಎಲ್ಲರೂ ಇಷ್ಟೊಂದು ಖುಷಿಯಾಗಿ ಕಾಣಿಸ್ತಾ ಇದ್ದೀರಾ? ಏನಾದ್ರು ಸಂತೋಷದ ಸುದ್ದಿನಾ? ಹೌದಕ್ಕ,
ತುಂಬಾ ದೊಡ್ಡ ಗುಡ್ ನ್ಯೂಸು. ನಾನು ತಂದೆ ಆಗ್ತಾ ಇದ್ದೀನಿ. ತುಂಬಾ ಒಳ್ಳೆ ವಿಷಯ. ಕಂಗ್ರ್ಯಾಚುಲೇಷನ್ ಶ್ಯಾಮ. ಅಖಿಲ್, ನೀನ್ ಹೋಗಿ ಈಗ ಸ್ವೀಟ್ಸ್ ತಗೊಂಡ್ ಬಾ. ಹಾ ಹೋಗೋ. ಸರಿ ಅದ್ಗೆ. ಮೇಡಮ್ 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 ಇವಳೇನೋ ಇಲ್ಲೇ ಇದ್ರೂ ಮನೆ ತುಂಬಾ ಹುಡುಕ್ತಿದ್ದಾಳೆ. ಮೇಡಮ್ 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 ಯಾವಾಗ ಬಂದ್ರಿ ಮೇಡಮ್? ಎಲ್ಲಿ ಹೋಗಿದ್ರಿ? ನಾನು ನಿಮ್ಗೋಸ್ಕರ ಮನೆಯೆಲ್ಲ ಹುಡುಕ್ತಿದ್ದೆ. ಏನು ನಿನಗ್ ತಲೆ ಕೆಟ್ಟಿದ್ಯಾ? ಕಣ್ ಮುಂದೆನೆ ನನ್ನ ಇಟ್ಕೊಂಡು ಮನೆ ಎಲ್ಲ ತಿರುಗಿ ಯಾವಾಗ ಬಂದೆ ಅಂತಿದ್ಯಲ್ಲ. ಸಾರಿ ಮೇಡಮ್, ಬಿಸಿಲಿಗೆ ಸ್ವಲ್ಪ ಕಣ್ಣು ಮಂಜಾಗಿದೆ, ಸರಿಯಾಗಿ ಕಾಣಿಸ್ಲಿಲ್ಲ ಅಷ್ಟೇ. ಏನ್ ಇಲ್ಲಿಗ್ ಬಂದಿದ್ದು? ನಿಮ್ಗೆ ಗುಡ್ ನ್ಯೂಸ್ ಮೇಡಮ್. ಗುಡ್ ನ್ಯೂಸಾ? ಎಷ್ಟು ದಿನ ಆಯ್ತು ಈ ಮಾತು ಕೇಳಿ. ಏನ್ ವನಜಾಕ್ಷಿ ಗುಡ್ ನ್ಯೂಸ್? ನೀವು ದೊಡ್ಡಮ್ಮ ಆಗ್ತಾ ಇದ್ದೀರಾ. ಏನು? ನನಗೆ ಅರ್ಥ ಆಗ್ತಿಲ್ಲ. ಶ್ಯಾಮ ಪ್ರೆಗ್ನೆಂಟ್ ಅಂತೆ, ಅವಳು ತಾಯಿ ಆಗ್ತಾ ಇದ್ದಾಳೆ. ಏನ್ ವನಜಾಕ್ಷಿ ಗುಡ್ ನ್ಯೂಸ್ ಅಂತ ಹೇಳಿ ಎದೆ ಬೊಡ್ತೋಕೋ ನ್ಯೂಸ್ ಕೊಡ್ತಿದ್ಯಾ? ಸಾರಿ ಮೇಡಮ್, ಮನುಷ್ಯರೆಲ್ಲರಿಗೂ ಇದು ಒಳ್ಳೆ ನ್ಯೂಸ್ ಅಲ್ವಾ ಅಂತ ಫ್ಲೋನಲ್ಲಿ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟೆ. ಪಾಪ ಫೀಲ್ ಆಗಿರ್ಬೇಕು. ಫ್ಯಾಕ್ಟ್ರಿ ಓಪನ್ ಮಾಡಿ ಸಕ್ಸಸ್ ಆದ್ರು, ಮನೆ ತಗೊಂಡ್ರು, ಈಗ ಶ್ಯಾಮ ತಾಯಿ ಆಗ್ತಿದ್ದಾಳೆ. ಅವ್ರಿಗೆ ಆನಂದದ ಮೇಲೆ ಆನಂದ ಆಗ್ತಿದೆ. ಅವರು ಹೊಟ್ಟೆ ತಂಪಾಗೋಷ್ಟು ನಗ್ತಾ ಇದ್ದಾರೆ. ನಾನು ಹೊಟ್ಟೆ ಉರ್ಕೋತಾ ಇದ್ದೀನಿ. ನೋಡ್ತೀನಿ ಆ ನಗು ಎಷ್ಟು ಕಾಲ ಇರುತ್ತೆ ಅಂತ. ನಾನು ನೋಡ್ತೀನಿ. ಕೃಷ್ಣ, ನನಗ್ ಬುದ್ಧಿ ಬಂದಾಗಿಂದ ನಿನ್ನ ಹೆಸರೇ ಹೇಳ್ದೆ, ನಿನ್ನ ಹಾಡೆ ಹಾಡ್ದೆ. ಆದ್ರೆ ಇವತ್ತು ನೀನ್ ಕೊಟ್ಟಿರೋ ಈ ಆನಂದಕ್ಕೆ ಹೇಗೆ ಕೃತಜ್ಞತೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ನನ್ನಿಂದ ಈ ಭೂಮಿ ಮೇಲೆ ಒಂದ್ ಪ್ರಾಣ ತರ್ತಿದ್ಯಾ. ನನ್ ಜನ್ಮ ಧನ್ಯ ಆಯ್ತು ಕೃಷ್ಣ. ಹುಟ್ಟೋ ಮಗುಗೆ ನಿನ್ ಗುಣನೇ ಬರೋ ಹಾಗೆ ಹರ್ಸು ಕೃಷ್ಣ. ಕಷ್ಟ ಬಂದ್ರು ನಷ್ಟ ಆದ್ರೂ ಒಳ್ಳೆ ಮಾರ್ಗದಲ್ಲೇ ನಡೆಯೋ ಮಗುನ ಈ ಕುಟುಂಬಕ್ಕೆ ಕೊಡ್ತೀಯ ಅಂತ ಮನಸ್ಫೂರ್ತಿಯಾಗಿ ನಂಬ್ತಿದ್ದೀನಿ. ಇವತ್ತು ನೀನ್ ಕೊಟ್ಟಿರೋ ಈ ಸಂತೋಷಕ್ಕೆ ಹೇಗೆ ಕೃತಜ್ಞತೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಶ್ಯಾಮ, ಕಣ್ಣೀರಿಂದ ಕೃಷ್ಣನ್ ಬೇಡಿದ್ರೆ ಅಣ್ಣನ್ ಹಾಗೆ ಕೇಳಿದ್ ಕೊಡ್ತಾನೆ ಅಂತ ನಿನ್ನೆ ನೋಡಿದ್ಮೇಲೆ ನಂಬಿಕೆ ಬಂದಿದ್ದು. ಇವತ್ತು ನಮ್ಮ ಕುಟುಂಬ ಇಷ್ಟು ಆನಂದವಾಗಿರೋದಕ್ಕೆ ಕಾರಣ ನೀನು ನಿನ್ ಕೃಷ್ಣನೇ ಅಂತ ಹೇಳೋದ್ರಲ್ಲಿ ಯಾವ ಅತಿಶಯೋಕ್ತಿನೂ ಇಲ್ಲ. ನನ್ ಕೃಷ್ಣ ಅಲ್ಲ, ನಮ್ ಕೃಷ್ಣ. ಓಕೆ, ನಮ್ ಕೃಷ್ಣನೇ. ನಮ್ಮ ಕೃಷ್ಣ ನಮ್ಗೊಂದು ಪುಟ್ಟ ಕೃಷ್ಣನ ಕೊಡ್ತಾ ಇದ್ದಾನೆ. ಅದಕ್ಕೆ ಇದು. ನಿಂಗೆ ಎಷ್ಟು ಸಲ ಹೇಳಿದ್ರು ಬುದ್ಧಿನೇ ಬರಲ್ಲ. ಕುಡಿಯೋದು ಬಿಡು ಅಂತ ಬೇಡ್ಕೊಂಡೆ, ಒಂದ್ಸಲಿ ಆದ್ರೂ ನನ್ನ ಮಾತು ಕೇಳಿದ್ಯಾ? ಅಯ್ಯೋ, ನಾನು ಕುಡಿಲಿಲ್ಲ ಪೂರ್ಣ. ಥೂ, ಬಾಯಿ ಮುಚ್ಚು. ಯಾವಾಗ್ಲೂ ಇದೇ ಗಲಾಟೆ. ನೀನ್ ಕುಡಿಯೋದ್ರಿಂದ ಇವತ್ತು ನಿನ್ ಡ್ರೈವರ್ ಕೆಲಸ ಕೂಡ ಹೋಯ್ತು. ತಿನ್ನೋಕ್ಕೂ ಗತಿ ಇಲ್ದೆ ರೋಡ್ ಮೇಲೆ ಬೀಳೋ ಪರಿಸ್ಥಿತಿ ಬಂದಿದೆ. ಅದಲ್ದೆ ನಾನು ಒಬ್ಳೇನೂ ಅಲ್ಲ. ಈಗಿಂದೀಗ್ಲೇ ಕೆಲಸ ಹೇಗ್ ಸಿಗತ್ತೆ? ಆ ವಿಷಯ ಎಲ್ಲ ನಾನು ನೋಡ್ಕೋತೀನಿ, ನೀನೇನು ಯೋಚನೆ ಮಾಡಬೇಡ.
ನೀನ್ ಇಲ್ಲೇ ಇರೋ, ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಪೂರ್ಣ 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 ಏನಾಯ್ತು? ತಗೊಂಡ್ ಬಾ. ಏನಾಯ್ತು ಪೂರ್ಣ? ಎದ್ದೇಳು ಪೂರ್ಣ. ಎಂತ ಕೆಲಸ ಮಾಡಿದ್ರಿ ಮೇಡಮ್ ನೀವು? ಪೂರ್ಣ ಎಂತ ಕೆಲಸ ಮಾಡಿದ್ರಿ ಸಾರ? ಅಯ್ಯೋ ಅಯ್ಯೋ ಎಂತ ಕೆಲಸ ಮಾಡಿದ್ರಿ ಪೂರ್ಣ. ಪೂರ್ಣ 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 ಮೇಡಮ್, ಏನಿದು ಮೇಡಮ್? ಏನಿದು ಮೇಡಮ್? ನಾನು ಹೆಂಡ್ತಿನ ಸಾಯಿಸ್ಬಿಡ್ತೀರಾ? ಹೇಗ್ ಬಿದ್ದಿದ್ದಾಳ್ ನೋಡಿ, ಕಣ್ ಮುಚ್ಕೊಂಡ್ ಡ್ರೈವ್ ಮಾಡ್ಬಿಡ್ತೀರಾ? ಅಯ್ಯೋ ಪೂರ್ಣ ಪೂರ್ಣ, ನೋಡ್ಕೊಂಡ್ ಬರೋದಲ್ವಾ ಮೇಡಮ್? ನೋಡ್ಕೊಂಡ್ ಡ್ರೈವ್ ಮಾಡ್ಬೇಕಲ್ವಾ? ಅಯ್ಯೋ, ಮೊದ್ಲೇ ನನ್ನ ಹೆಂಡತಿ ಗರ್ಭವತಿ. ಏನ್ ಮೇಡಮ್ ಹೀಗ್ ಮಾಡ್ಬಿಟ್ರಿ? ಅಯ್ಯೋ ಪೂರ್ಣ. ಅಯ್ಯೋ, ಆ ಮೇಡಮ್ ಅವ್ರ ತಪ್ಪೇನಿಲ್ಲ ರೀ. ನಾನೇ ರೋಡ್ ದಾಟೋವಾಗ ತಲೆ ತಿರುಗಿ ಬಿದ್ದೋದೆ. ಏಯ್, ನೀನ್ ಸುಮ್ನಿರು, ನಿನಗೆ ಗೊತ್ತಾಗಲ್ಲ. ಜಗಳ ಮಾಡಿದ್ರೆ ಸ್ವಲ್ಪ ದುಡ್ಡು ಕೊಡ್ತಾರೆ. ನೀವು ಬಾಯಿ ಮುಚ್ಕೊಂಡಿರಿ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮ್ಗೆ. ನೀವೇನ್ ಅನ್ಕೋಬೇಡಿ ಮೇಡಮ್, ನಿಮ್ ತಪ್ಪೇನಿಲ್ಲ. ನಾನೇ ಏನೋ ಯೋಚನೆ ಮಾಡ್ತಾ ನೋಡ್ದಿರ ರೋಡ್ ದಾಟ್ಬಿಟ್ಟೆ. ನೀವು ಹೋಗಿ ಮೇಡಮ್. ಶ್ಯಾಮ ಪ್ರೆಗ್ನೆಂಟ್ ಅಂತೆ, ಅವಳು ತಾಯಿ ಆಗ್ತಾ ಇದ್ದಾಳೆ. ನೀವು ಹೋಗಿಪ್ಪ. ಆಯ್ತು. ಒಂದ್ ನಿಮಿಷ. ಏನಮ್ಮ, ರೋಡ್ ಮೇಲೆ ಬರ್ತಿರೋ ವೆಹಿಕಲ್ಸ್ನ ನೋಡದೇ ಇರೋಷ್ಟು ಚಿಂತೆಲಿದ್ಯಾ? ಏನಾಯ್ತು? ಏನ್ ಹೇಳಿ ಮೇಡಮ್, ಕೈಯಲ್ಲಿ ಬಿಡಿಗಾಸು ಇಲ್ದೇ ಇರೋ ಪರಿಸ್ಥಿತಿಲಿದೀವಿ ನಾವು. ಅಂಥದ್ರಲ್ಲಿ ಇವ್ರ ಕುಡಿತದಿಂದ ಇರೋ ಡ್ರೈವರ್ ಕೆಲ್ಸನೂ ಹೋಯ್ತು. ಅಲ್ದೆ ಈಗ ನಾನು ಒಬ್ಳು ಅಲ್ಲ, ನಾನು ಪ್ರೆಗ್ನೆಂಟು. ಹೇಗ್ ಬದುಕೋದು, ಏನ್ ಮಾಡೋದೋ ದಿಕ್ತೋಚದೇ ಇರೋ ಪರಿಸ್ಥಿತಿ. ನೀನೀಗ ಪ್ರೆಗ್ನೆಂಟಾ? ಹೌದಮ್ಮ. ಸ್ವಲ್ಪ ಸುಸ್ತಾಗಿ ವಾಂತಿ ಆಗ್ತಿತ್ತು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಬಂದೆ. ಇವಳು ಕೂಡ ಪ್ರೆಗ್ನೆಂಟ್ ಅಂತಿದ್ದಾಳೆ. ಸೊ ಇವಳು ನಮ್ಮ ಮನೆಗೆ ಕರ್ಕೊಂಡು ಹೋದ್ರೆ ನನಗೆ ಚೆನ್ನಾಗಿ ಯೂಸ್ ಆಗ್ತಾಳೆ. ನಿನ್ನ ಹೆಸರೇನಮ್ಮ? ಪೂರ್ಣ ಮೇಡಮ್. ನಮ್ಮ ಮನೆಯವ್ರ ಹೆಸರು ಕೋಟಿ. ನೋಡು ಪೂರ್ಣ, ನಿನಗೇನಾಗಲ್ಲ. ನಿನ್ನ ಕೆಲಸ ನಾನು ಕೊಡ್ತೀನಿ. ನನ್ನ ಡ್ರೈವರ್ ಕೂಡ ಊರಿಗೆ ಹೋಗ್ತಿದ್ದಾನೆ. ಮೇಡಮ್ ಅದು ನೀನು ಊರಿಗೆ ಹೋಗ್ತಿದ್ಯಾ? ನಿನ್ನ ಗಂಡಂಗೆ ಡ್ರೈವರ್ ಕೆಲಸ, ಅದಕ್ಕೆ ಸರಿಯಾದ ಸಂಬಳ ಕೊಡ್ತೀನಿ. ನೀನು ಕೂಡ ನಮ್ಮ ಮನೆ ಕೆಲಸ ಮಾಡ್ತಾ ಅಲ್ಲೇ ನೀವಿಬ್ರು ಇರ್ಬೋದು. ಥ್ಯಾಂಕ್ಸ್ ಮೇಡಮ್, ದೇವತೆ ಹಾಗೆ ಬಂದು ನಮ್ಮನ್ನು ಕಾಪಾಡಿದ್ರಿ. ಪರವಾಗಿಲ್ಲ, ಬನ್ನಿ ಮನೆಗೆ ಹೋಗೋಣ. ಸರಿ ಮೇಡಮ್. ಸಿಸ್ಟರ್, ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ. ಓಕೆ. ನೀವು ಹೋಗಿ.
ಎವ್ರಿಥಿಂಗ್ ಈಸ್ ಆಲ್ ರೈಟ್ ಶ್ಯಾಮ ಅವರೇ. ಆದ್ರೆ ಬ್ಲಡ್ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇದೆ. ಮೆಡಿಸನ್ ಜೊತೆಗೆ ಪ್ರೋಟೀನ್ ಪೌಡರ್ ಕೂಡ ಬರ್ಕೊಡ್ತೀನಿ. ಹಾಗೆ ಒಂದು ಟಾನಿಕ್ ಕೂಡ ಬರ್ಕೊಡ್ತೀನಿ. ನಿಮ್ಗೇನಾದ್ರೂ ಜ್ವರ ಕೆಮ್ಮು ಬಂದ್ರೆ ಆಗ ಅದನ್ನ ತಗೊಳ್ಳಿ. ಸರಿ ಡಾಕ್ಟರ್. ಅಖಿಲ್ ಅವರೇ, ಇನ್ಮೇಲೆ ನಿಮ್ ವೈಫ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಕಾಲ್ ನೆಲಕ್ಕಿಡ್ದ ಹಾಗೆ ಹುಷಾರಾಗಿ ನೋಡ್ಕೋತೀನಿ ಮೇಡಮ್. ಕಾಲ್ ನೆಲದ ಮೇಲೆ ಇಡದೆ ಇರೋ ಹಾಗಲ್ಲ. ಬೆಳಗ್ಗೆ ಸಂಜೆ ಸ್ವಲ್ಪ ವಾಕಿಂಗ್ ಮಾಡಿಸಿ, ಚಿಕ್ಕ ಚಿಕ್ಕ ಎಕ್ಸಸೈಸ್ ಕೂಡ ಮಾಡಿಸಿ. ಆಗ್ಲಿ ಡಾಕ್ಟರ್. ನೋಡಿ ಶ್ಯಾಮ್ ಅವರೇ, ಇನ್ಮೇಲೆ ನೀವು ಯಾವುದಂದ್ರೆ ಆ ಫುಡ್ನ ತಿನ್ನೋ ಹಾಗಿಲ್ಲ. ಈಗ ನೀವು ಒಂದ್ ಜೀವ ಅಲ್ಲ, ನಿಮ್ ಹೊಟ್ಟೆಲಿ ಒಂದ್ ಮಗು ಬೆಳೀತಾ ಇದೆ. ಸಡನ್ ಆಗಿ ಶಾಕ್ ಆಗೋದು, ಭಾರ ಎತ್ತೋದೆಲ್ಲ ಮಾಡಬಾರ್ದು. ಜಾಸ್ತಿ ಓಡಾಡಬಾರ್ದು. ಟೈಮಿಗೆ ಸರಿಯಾಗಿ ತಿನ್ಬೇಕು, ಆರಾಮಾಗಿರ್ಬೇಕು. ನಿಮಗ್ ಬೇಜಾರಾದ್ರೆ ಒಳ್ಳೆ ಪುಸ್ತಕಗಳನ್ನ ಓದಿ. ಕಡಿಮೆ ವಾಲ್ಯೂಮ್ ಇಟ್ಕೊಂಡು ಒಳ್ಳೆ ಸಂಗೀತ ಕೇಳಿ, ಚೆನ್ನಾಗಿ ನಿದ್ದೆ ಮಾಡಿ. ಓಕೆ ಡಾಕ್ಟರ್. ನೀವ್ ಹೇಳ್ದ ಹಾಗೇನೆ ನನ್ ಸೊಸೆನ ಹುಷಾರಾಗಿ ಮಗು ತರ ಪ್ರತಿ ಕ್ಷಣ ನಾನ್ ನೋಡ್ಕೋತೀನಿ ಡಾಕ್ಟರ್. ನಿಮ್ಗೆ ಹೇಳೋದೇನಿದೆ ಮೇಡಮ್, ನೀವು ಇದೆಲ್ಲ ನೋಡಿರ್ತೀರ ಅಲ್ವಾ. ನೀವು ಶ್ಯಾಮ ಜೊತೆ ಇದ್ರೆ ಒಬ್ಬ ಡಾಕ್ಟರ್ ಇದ್ದ ಹಾಗೇನೆ. ಮತ್ತೆ 1 ತಿಂಗಳಾದ್ಮೇಲೆ ಚೆಕಪ್ಗೆ ಬನ್ನಿ. ಹಾಗೆ ಆಗ್ಲಿ ಡಾಕ್ಟರ್. ಥ್ಯಾಂಕ್ ಯು. ನೋಡು ಪೂರ್ಣ, ಈ ಮನೇಲಿ ನಾನ್ ಬಿಟ್ರೆ ಯಾರೂ ಇರಲ್ಲ. ಇವತ್ತಿಂದ ಅಡ್ಗೆ ಕೆಲಸ, ಕ್ಲೀನಿಂಗ್ ಎಲ್ಲ ನೀನೇ ನೋಡ್ಕೋಬೇಕು. ಆಯ್ತು ಮೇಡಮ್. ನಿನ್ ಗಂಡ ನನ್ನ ಕಾರ್ ಡ್ರೈವ್ ಮಾಡ್ತಾನೆ. ನಿಮ್ಮಿಬ್ಬರಿಗೂ ಸೇರಿ ಪ್ರತಿ ತಿಂಗಳು ಸಂಬಳ ಕೊಡ್ತೀನಿ. ನೋಡು ಕೋಟಿ, ಇಷ್ಟು ದಿನ ನೀನು ಹೇಗಿದ್ಯೋ ನನಗದು ಬೇಕಾಗಿಲ್ಲ. ಇನ್ಮೇಲಿಂದ ಹುಷಾರಾಗಿರು. ಕುಡಿಯೋ ಅಂಥ ಕೆಲಸನೆಲ್ಲ ಮುಂದುವರ್ಸಿದ್ರೆ ಇಲ್ಲಿಂದ ತಕ್ಷಣ ಕಳಿಸ್ಬಿಡ್ತೀನಿ. ಮೊದಲೇ ನಿನ್ನ ಹೆಂಡತಿ ಪ್ರೆಗ್ನೆಂಟ್. ನೀನು ಕುಡಿಯೋ ಚಟದಿಂದ ಅವಳಿಗೆ ಟೆನ್ಷನ್, BP ಕೊಟ್ಟು ನೆಮ್ಮದಿನೇ ಇಲ್ದಿರೋ ಹಾಗೆ ಮಾಡಬೇಡ. ಹೊಟ್ಟೆಲಿರೋ ಮಗುಗೆ ಅಪಾಯ. ಸರಿ ಮೇಡಮ್, ನಾಳೆಯಿಂದ ಕುಡಿಯೋದಿಲ್ಲ. ಮತ್ತೆ ಇವತ್ತು ನೀವು ಕೆಲಸ ಕೊಟ್ಟಿರೋ ಖುಷಿಲಿ ಕೊನೆ ಸಲ 1 ಕ್ವಾರ್ಟರ್ ಕುಡಿತೀನಿ ಮೇಡಮ್. ಒಂದು ಕೆಲಸ ಮಾಡು, 1 ಫುಲ್ ಬಾಟಲ್ ಕುಡ್ದು ಲಾರಿ ಕೆಳಗೆ ಬೀಳು. ಶನಿ ತೊಲಗುತ್ತೆ.